ಬಿಲ್ ಏನು ಜಾರಿ ತಂದ್ರು. ಅದಕ್ಕಾಗಿ ಒಂದು 28 ಜನರಿಗೆ ಅಮಾನುಷವಾಗಿ ಏನು ಕೊಲ್ಲಿದ್ರಲ್ಲ, ಈ ಹಿಂದೂಗಳು ಹೆದರ್ತಾರೆ ಅಂತ ಹೇಳಿ ಸಂದೇಶ ಕೊಡ್ತಕ್ಕಂತ ಉದ್ದೇಶ ನಿಮ್ಮದಿತ್ತು. ನಮ್ಮ ಹಿಂದೂ ಹುಡುಗರಿಗೂ ಕೂಡ ನಾನು ಕರೆ ಕೊಡ್ತೀನಿ, ನೀವು ಏನಪ್ಪಾ ಅಂದ್ರ ಮದಿ ಮಾಡ್ಕೊಂಡು ನೀವು ಯಾರು ಆಪರೇಷನ್ ಮಾಡಿಸ್ಕೊಳ್ರಿ, 8 ಆಗ್ಲಿ 10 ಆಗ್ಲಿ 12 ಆಗ್ಲಿ ಮಕ್ಕಳು ಹಿಡ್ತಕ್ಕಂತ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಕರೆ ಕೊಡ್ಬೇಕಂತ ಹೇಳಿ ಒಂದೊಂದ್ಸಲ ನೋವಾಗ್ತದೆ. ನನಗೆ ನೋವಾಗ್ತದೆ ಒಂದ್ಸಲ. ಏನಾಗ್ತದ ಅಲ್ಲಿ, ನಾವ್ ಯಾರು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಾಲಿ, ನಮ್ಗೆ 2 ಮಕ್ಕಳು ಸಾಕು, ನಮ್ಮ 3 ಮಕ್ಕಳು ಸಾಕು, ಇಲ್ಲ ಈ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು, ಈ ದೇಶ ಉಳಿಬೇಕಂದ್ರೆ ಹೊರಗೆ ಬರ್ಬೇಕು. ದುಷ್ಟ ಮುಸಲ್ಮಾನರು ಅವ್ರಿಗೆ ಸಹಕಾರ ಕೊಟ್ಟಾಗ ಮಾತ್ರ ಅವ್ರು ಬಂದು ನುಸುಳಿ ನಮ್ಮ ಹಿಂದೂಗಳು ಹೊಡಿಲಿಕ್ಕೆ ಸಾಧ್ಯ ಆಗ್ಯದ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ವಿಧಾನಸೌಧದೊಳಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ. ಭಾರತ್ ತೇರೆ ತುಕಡೆ ಹೋಂಗೆ ಇನಿಶಾಲ್ಲ ಅಂತ ಹೇಳಿ ಕೂಗ್ತಾರ. ಹಸ್ ಕೆ ಲಿಯೆ ಪಾಕಿಸ್ತಾನ್, ಲಡ್ ಕೆ ಲಿಯೆ ಹಿಂದೂಸ್ತಾನ್ ಅಂತ ಹೇಳಿ ಘೋಷಣೆಗಳು ಕೂಗ್ತಕ್ಕಂಥದ್ದು ಕೇಳಿ ಮನಸ್ಸಿಗೆ ನೋವಾಗ್ತದ. ಇದು ಭಾಷಣ ಏನ್ ಮಾಡ್ತಿರಲ್ಲ, ನಾವೆಲ್ಲರೂ ಒಂದು, ಹಿಂದೂ ಮುಸ್ಲಿಮರು ಒಂದು, ನಿಮ್ಮ ಕುಂಡಲ್ ತಂಬಿದ್ದವ್ರು ಎಲ್ಲರೂ ಭಾಷಣ ಮಾಡ್ರಿ, ಒಂದೊಮ್ಮವ್ರು ನೀವು ಹೋಗಿ. ನಿನ್ನೆ ಮಧ್ಯಾಹ್ನದ ಸಮಯದಲ್ಲಿ ಈ ದೇಶದ ಮುಕುಟ ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ಏನು ಜಿಹಾದಿ ಮನಸ್ಥಿತಿಯ ಧರ್ಮಾಂಧ ಉಗ್ರರ ಪೈಶಾಚಿಕ ಕೃತ್ಯವನ್ನ ಈ ದೇಶದ 130 ಕೋಟಿ ಜನ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಅತ್ಯಂತ ದುಃಖದಿಂದ ಕಣ್ಣೀರಿಟ್ಟಕ್ಕಂಥ ಪ್ರಸಂಗ ಅದು ನಿನ್ನೆಯ ದುರ್ಘಟನೆ. ಸ್ನೇಹಿತರೆ, ನಾವು ನಿನ್ನ ಮಾಧ್ಯಮದಲ್ಲಿ ನೋಡ್ತಕ್ಕಂಥ ಸಮಯದಲ್ಲಿ ನಮಗೆ ಹೆಂಗ ಅನಿಸ್ತಿತ್ತು ಅಂದ್ರ, ಬಹುತೇಕ ನಮ್ಮ ಮನೆಯೊಳಗೆ ನಮ್ಮ ಅಣ್ಣ ತಮ್ಮ ಯಾರೋ ಒಬ್ಬ ಹೋಗಿನೋ ಅಂದ್ರೂ ನಮಗಿಷ್ಟೇ ದುಃಖ ಆಗ್ತಿತ್ತು. ನಾವೆಲ್ಲರೂ ಯಾವ ರೀತಿ, ಯಾವ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂದ್ರ, ಮುಗುಲ್ ಕಡ್ಕೊಂಡು ನಮ್ ತೆಲೆ ಮೇಲೆ ಬಿದ್ದೇನೋ ಅಂತಕ್ಕಂಥ ಮನಸ್ಥಿತಿಯಲ್ಲಿ ನಾವೆಲ್ಲರೂ, ಇಡೀ ದೇಶದ 130 ಕೋಟಿ ಜನ ಅತ್ಯಂತ ದುಃಖದಲ್ಲಿ ನಾವಿದ್ದೇವೆ. 2008 ನವೆಂಬರ್ 26, 27, 28 ಮುಂಬೈನ ತಾಜ್ ಮಹಲ್ ಹೋಟೆಲ್ನಲ್ಲಿ ನಡೆದಂತ ದುರ್ಘಟನೆ. 2014 ಫೆಬ್ರವರಿ, 2019 ಫೆಬ್ರವರಿ 14 ಪುಲ್ವಾಮಾ ಸುಮಾರು 40 ಜನ ನಮ್ಮ ಸಹೋದರನ ಬರೀ 3 ಸೆಕೆಂಡ್ ನಲ್ಲಿ ನಾವು ಕಳ್ಕೊಂಡ್ವಿ. ಮುಂಬೈ ತಾಜ್ ಹೋಟೆಲ್ನಲ್ಲಿ ಸುಮಾರು 200 ಜನರಿಗೆ ಕಳ್ಕೊಂಡಿವಿ. 300ರಿಂದ 400 ಜನ ಅಂಗವಿಕಲರಾದರು. ಬಂಧುಗಳೇ, ನಾವೆಲ್ಲರೂ ಧರ್ಮವೀರ ಸಂಭಾಜಿ ಮಹಾರಾಜರ ಛಾಯಾಚಿತ್ರ ನಾವೆಲ್ಲರೂ ನೋಡಿದ್ದೀವಿ. ಆ ಛಾಯಾ ಚಲನಚಿತ್ರದಲ್ಲಿ, ಅದು ಚಲನಚಿತ್ರ ಅಷ್ಟೇ, ಈ ದೇಶದ ಅನೇಕ ಇತಿಹಾಸ ತಜ್ಞರು ಏನ್ ಹೇಳ್ತಾರಪ್ಪ ಅಂದ್ರ, ಆ ಛಾಯಾಚಿತ್ರದೊಳಗ ಸಂಭಾಜಿ ಮಹಾರಾಜರಿಗೆ ಯಾವ ರೀತಿ ಕಗ್ಗೋಲೆ ಮಾಡಿದ್ರು, 40 ದಿವಸ ಕಣ್ಣು ಕಿತ್ತೋದ್ರ ಮುಖಾಂತರ, ಉಗುರು ಕಿತ್ತೋದ್ರ ಮುಖಾಂತರ ಕಗ್ಗೋಲೆ ಮಾಡಿ ಕೊಲ್ಲಿದ್ರು, ಅದ್ರ ಚಾರಣೆನು ಛಾಯಾಚಿತ್ರದೊಳಗೆ ತೋರಿಸಿಲ್ಲ ಅಂತ ಹೇಳಿ ಈ ದೇಶದ ಇತಿಹಾಸ ತಜ್ಞರು ನಮಗೆ ಹೇಳಿದ್ರು. ಆ ಚಲನಚಿತ್ರದ ಆ ಕ್ಷಣಗಳು ನಾವಿನ್ನೂ ಮರ್ತಿಲ್ಲ. ಪುಲ್ವಾಮಾ ಘಟನೆಯಲ್ಲಿ 40 ಜನ ನಾವು ಕಳ್ಕೊಂಡಿದ್ದೀವಿ, ಆ ದುಃಖದೊಳಗೆ ನಾವು ಇನ್ನೂ ಇದ್ದೀವಿ. ಆದ್ರೆ ನೋಡೋದ್ರೊಳಗ ನಿನ್ನ 28 ಜನ ಅದು ಯಾವ ರೀತಿ ಹೆಣ ಆಗ್ತಾರಂದ್ರ, ಅವ್ರು ಹೇಳ್ತಿದ್ದಾರೆ ಎದುರ, ಅವ್ರ ಮಕ್ಕಳು ಎದುರ ಅವ್ರಿಗೆ ಕೊಲೆ ಮಾಡ್ತಾರ. ಏನ್ ಕೇಳ್ತಾರ, ನೀ ಹಿಂದೂ ಇದ್ದಂದ್ರೆ ಅವರಿಗೆ ಅವ್ರ ಮಕ್ಕಳ ಎದುರ, ಹೆಂಡತಿ ಎದುರು ಕೊಲೆ ಮಾಡ್ತಾರ. ತಾವು ಮಾಧ್ಯಮದಲ್ಲಿ ನೋಡಿದ್ರಿ, ಅವ್ರಿಗೆ ಅನುಮಾನ ಬಂತು ಅಂದ್ರ ಅವ್ರ ಮೈದಾನ ಬಟ್ಟಿ ಬಿಚ್ಚಿ ನೋಡಿ ಚೆಕ್ ಮಾಡಿ ಕೊಲ್ತಾರ. ಅಂದ್ರೆ ಅದ್ರ ಉದ್ದೇಶ ಏನು, ನಾವು ಯಾರಿಗೆ ಹೊಡಿತೀವಿ
ಅದ್ರದಾಗ ಒಬ್ಬ ಮುಸ್ಲಿಮನು ಸಾಯ್ಬಾರ್ದು, ಸತ್ತವರೆಲ್ಲ ಹಿಂದೂಗಳೇ ಇರಬೇಕು. ಇದ್ರ ಉದ್ದೇಶ ಅವ್ರದು. ನಮಗನಿಸ್ತದ ಇಡೀ ಹಿಂದೂಸ್ತಾನಕ್ಕ, ಇಡೀ ಭಾರತಕ್ಕೆ ಇದೊಂದು ದೊಡ್ಡ ಪಾಠ. ನಾವು ಹೇಳ್ತಾ ಇದ್ದೀವಿ, ನಾವೆಲ್ಲರೂ ಒಂದು ಭಾಷಣ ಮಾಡ್ತೀವಿ, ನಾವು ಹಿಂದೂ ಮುಸ್ಲಿಮರು ಒಂದು ಭಾಯಿಚಾರ ಸರ್ ಹೆಂಗೆ ಹೋಗಿ ಉತ್ತರ ಕೊಡ್ರಿ. 28 ಮಂದಿ ಏನು ಸತ್ತಾರಲ್ಲ, ಈ ಭಾಷಣ ಹೋಗಿ ಅವ್ರ ಮನೆ ಮುಂದೆ ಹೋಗಿ ನಿಂತು ಮಾಡ್ರಿ. ನಿಮ್ಗೆ ಗೊತ್ತಾಗ್ತದ ಆ ಕ್ರಂದನ ಏನು ಅಂತೇಳಿ, ಆ ನೋವು ಏನಂತೇಳಿ. ಸ್ನೇಹಿತರೆ, ನಮಗೆ ಎಲ್ಲಿ ತನಕ ನಿದ್ದೆ ಹತ್ತಲ್ಲಂದ್ರ ಏನು 28 ಸಹೋದರಿಗೆ ನಾವು ಕಳ್ಕೊಂಡಿದ್ದೀವಿ. 780 ಉಗ್ರ ತಲೆ ಹೋದ ತನಕ ನಾವು ಬಹುತೇಕ ನಿದ್ದೆ ಮಾಡಲ್ಲ, ಊಟನೂ ನಮಗ್ ರುಚಿ ಹತ್ತಲ್ಲ. ನಮಗೆ ವಿಶ್ವಾಸದ ಈ ದೇಶದ ಹೆಮ್ಮೆಯ ನಾಯಕರು, ಪ್ರಧಾನಮಂತ್ರಿಗಳು ಆದರಣೀಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದ ಈ ಯುಗದ ಉಕ್ಕಿನ ಮನುಷ್ಯ, ಈ ಯುಗದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳಿ ನಾವೇನು ಕರಿತೀವಿ, ಗೌರವಾನ್ವಿತ ಆದರಣೀಯ ಗೃಹ ಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವ್ರ ಮೇಲೆ ನಮಗೆ ವಿಶ್ವಾಸದ. ನಮಗ್ ಕೆಲವೇ ದಿವಸದೊಳಗ 780 ಉಗ್ರರಿಗೆ ಅಟ್ಟಾಡ್ಸಿ ಹೊಡಿಬೇಕು. ಅವ್ರ ಹೆಣ ಆದಾಗ ನಾವು ಕಣ್ಣಾರೆ ನೋಡ್ಬೇಕು. ಅವಾಗ ಮಾತ್ರ ನಮಗ್ ಸ್ವಲ್ಪ ತೃಪ್ತಿ ಆಗ್ತದ. ಸ್ನೇಹಿತರೆ, ಆ ಜನ ತನ್ನ ಗಂಡಿಗೆ ಎದುರು ಹೊಡೆದ ಆ ದೃಶ್ಯ ನೋಡಿ, ಅವ್ರು ಹೇಳ್ತಕ್ಕಂತ ದೃಶ್ಯಗಳು, 10 ವರ್ಷದ 15 ವರ್ಷ ಮಕ್ಕಳು ಎದುರು ಅವ್ರಿಗೆ ಹೊಡೆಯೋದು ನೋಡಿ, ಆ ಹೇಳ್ತಕ್ಕಂತ ದೃಶ್ಯಗಳು ನಾವು ಮಾಧ್ಯಮದಲ್ಲಿ ನೋಡಿದಾಗ ಎಲ್ಲಿದ್ದೇವಪ್ಪ ನಾವು, ಯಾವ ದೇಶದೊಳಗಿದ್ದೀವಿ ನಾವು, ಇದು ಎಂತ ಕೆಟ್ಟ ಪರಿಸ್ಥಿತಿಯಪ್ಪ ನಮಗಂತ ಹೇಳಿ ಉಕ್ಕಿ ಬರ್ತದೆ ನಮಗ. ಆದ್ರೆ ಏನ್ ಮಾಡಬೇಕು? ಇವತ್ತು ಅನೇಕ ಜನ ಆ ಉಗ್ರರು ಬಂದು, ವಿಶೇಷವಾಗಿ ಕರ್ನಾಟಕದವರು 3 ಜನ, ಅವ್ರು ಕರ್ನಾಟಕದವ್ರು ಇದ್ದರೇನು, ಜಮ್ಮು ಕಾಶ್ಮೀರದವ್ರು ಇದ್ದರೇನು, ತಮಿಳುನಾಡಿನವ್ರು ಇದ್ದರೇನು, ಅವ್ರು ನಮ್ಮ ಸಹೋದರರು. ಅವ್ರಿಗೇನಾರ ತಾಕತ್ತಿತ್ತು ಅಂದ್ರ, ಆ ಜಿಹಾದಿ ಮನಸ್ಥಿತಿಯ ಆ ಧರ್ಮಾಂಧ ಉಗ್ರರಿಗೆ ಏನಾದ್ರೂ ತಾಕತ್ತಿತ್ತಂದ್ರ ನಮ್ಮ ಸೈನಿಕರ ಮೇಲೆ ನೀವು ಅಟ್ಯಾಕ್ ಮಾಡೋದಿತ್ರಿ. ನಿಮಗ್ ಬಹದ್ದೂರ್ ಅಂತಿದ್ದೇವೆ ನಾವು. ಸಾಮಾನ್ಯ ನಾಗರಿಕರಿಗೆ ಹೋಗಿ ಅವ್ರಿಗೆ ಹೋಗಿ ಅಟ್ಯಾಕ್ ಮಾಡಿ ಏನು ಆರ್ಟಿಕಲ್ 371 ನಾವು ವಿಶೇಷ ಕಾನೂನನ್ನ ನಮ್ಮ ಈ ಘನ ಸರ್ಕಾರ, ಈ ದೇಶದೊಳಗ ಎಲ್ಲರೂ ಸಮಾನರು, ಒಂದೇ ಕಾನೂನು ಇರಬೇಕು, ಒಂದೇ ಜೆಂಡಾ ಇರಬೇಕು ಅಂತೇಳಿ ವಿಶೇಷ ಸ್ಥಾನಮಾನ ರದ್ದು ಮಾಡಿದ್ರು. ಅದ್ರ ಜೊತೆಗೆ ವಕ್ಫ್ ಬಿಲ್ ಏನು ಜಾರಿ ತಂದ್ರು. ಅದಕ್ಕಾಗಿ ಒಂದು 28 ಜನರಿಗೆ ಅಮಾನುಷವಾಗಿ ಏನು ಕೊಲಿದ್ರಲ್ಲ, ಈ ಹಿಂದೂಗಳು ಹೆದರ್ತಾರೆ ಅಂತ ಹೇಳಿ ಸಂದೇಶ ಕೊಡ್ತಕ್ಕಂತ ಉದ್ದೇಶ ನಿಮ್ಮದಿತ್ತು. 28 ಜನ ಅಲ್ಲ, 28,000 ಜನರಿಗೆ ಹೊಡೆದ್ರು ಕೂಡ ಮತ್ತೆ ನಿಮ್ಮ ಎದುರು ನಾವು ಗಟ್ಟಿ ಎದ್ದು ನಿಂದಿರ್ತೀವಿ. ಇಂತಹ ಕೃತ್ಯಗಳಿಗೆ ಇವತ್ತು ಅಥವಾ ನಾಳೆಗೆ ಈ ದೇಶದೊಳಗ ಯಾವ ಮೂಲೆದವನು ನಡೀಲಿಕ್ಕೆ ಬಿಡಲ್ಲ. ನಮಗ್ ವಿಶ್ವಾಸದ ನರೇಂದ್ರ ಮೋದಿ ಅವ್ರ ಮೇಲೆ, ನಮಗ್ ವಿಶ್ವಾಸದ ಅಮಿತ್ ಶಾ ಅವ್ರ ಮೇಲೆ. ಹಾಗಾಗಿ ಇವತ್ತು ನಾವೆಲ್ಲರೂ ಇದು ವಿಚಾರ ಮಾಡ್ತಕ್ಕಂತ ದಿನ ಇದು. ನಾವು ವಿಚಾರ ಮಾಡಬೇಕು, ಇವತ್ತೆಷ್ಟು ಜನ ನಮ್ಮ ಮಧ್ಯೆ ಇರೋರು, ನಮ್ಮ ಜೊತೆ ಇರೋರು, ಕಾಶ್ಮೀರದೊಳಗ ಯಾರೇ ಅಲ್ಲಿರ್ತಕ್ಕಂತ ಜಿಹಾದಿ ಮನಸ್ಥಿತಿಯ ದುಷ್ಟ ಮುಸಲ್ಮಾನರು ಅವ್ರಿಗೆ ಸಹಕಾರ ಕೊಟ್ಟಾಗ ಮಾತ್ರ ಅವ್ರು ಬಂದು ನುಸುಳಿ ನಮ್ಮ ಹಿಂದೂಗಳಿಗೆ ಹೊಡಿಲಿಕ್ಕೆ ಸಾಧ್ಯ ಆಗ್ಯದ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಇವತ್ತು ಪರಿಸ್ಥಿತಿ ಎಲ್ಲಿ ಹೊಂಟದಂದ್ರ, ವಿಧಾನಸೌಧದೊಳಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗ್ತಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ. ಭಾರತ್ ತೇರೆ ತುಕಡೆ ಹೋಂಗೆ ಇನಿಶಾಲ್ಲ ಇನಿಶಾಲ್ಲ ಅಂತ ಹೇಳಿ ಕೂಗ್ತಾರ. ಹಸ್ ಹಸ್ ಕೆ ಲಿಯೆ ಪಾಕಿಸ್ತಾನ್, ಲಡ್ ಲಡ್ ಕೆ ಲಿಯೆ ಹಿಂದೂಸ್ತಾನ್ ಅಂತೇಳಿ ಘೋಷಣೆಗಳು ಕೂಗ್ತಕ್ಕಂಥದ್ದು ಕೇಳಿ ಮನಸ್ಸಿಗೆ ನೋವಾಗ್ತದ. ಅದಕ್ಕಾಗಿ ದಯಮಾಡಿ ಪ್ರತಿಯೊಬ್ಬರು ನಾವೆಲ್ಲರೂ ವಿಚಾರ ಮಾಡ್ತಕ್ಕಂತ ಈ ದಿನ ಬದಲಾವಣೆ ಪ್ರಾರಂಭ ಆಗಬೇಕು. ನಮ್ಮೆಲ್ಲರ ವಿಚಾರದೊಳಗ, ಆಚಾರದೊಳಗ, ನಡೆಯೊಳಗ, ನುಡಿಯೊಳಗ ಬದಲಾವಣೆ ಪ್ರಾರಂಭ ಆಗಬೇಕು. ಈ ಭವ್ಯ ಭಾರತ, ಈ ಹಿಂದೂಸ್ತಾನ್
ಮತ್ತೆ ಗಟ್ಟಿ ಕಟ್ತಕ್ಕಂತ ಕನಸು ಕಾಣಬೇಕು ನಾವು. ನಮಗೆ ವಿಶ್ವಾಸ ಇದೆ ನಮ್ಮ ನಾಯಕರ ಮೇಲೆ. ನಮಗ್ ಬಹಳಷ್ಟು ಜಲ್ದಿ ಏನು 28 ಜನರಿಗೆ ಕಳ್ಕೊಂಡಿವಲ್ಲ, ಯಾವ ರೀತಿ ಇಸ್ರೇಲಿನ ಮನಸ್ಥಿತಿ, ನುಗ್ಗಿ ಹೊಡಿತಕ್ಕಂತ ಇಸ್ರೇಲಿನ ಮನಸ್ಥಿತಿ, ಅದಕ್ಕಿಂತ 10 ಪಟ್ಟ ಅವ್ರಿಗೆ ಶಿಕ್ಷೆ ಕೊಡ್ತಾರಂತಕ್ಕಂತ ಭರವಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಹಾಗಾಗಿ ಸ್ನೇಹಿತರೆ, ಏನು 28 ಜನರಿಗೆ ಕಳ್ಕೊಂಡಂತ ಆ ನೋವು ಬಹುತೇಕ ನಮಗೂ ದುಃಖ ಆಗ್ಯದ ಇಲ್ಲಂತಿಲ್ಲ. ಆದ್ರೆ ನಿಜವಾಗಿ ನಮ್ಮ ಅಪ್ಪಗ ನನ್ನ ಎದುರೇನು ಹೊಡಿತಾರಲ್ಲ, ಆ ಹೆಣ್ಮಗಳ ಎದುರ ಅಕ್ಕಿನ ಗಂಡಿಗೆ ಏನು ಹೊಡಿತಾರಲ್ಲ, ಇದು ಭಾಷಣ ಏನ್ ಮಾಡ್ತಿರಲ್ಲ, ನಾವೆಲ್ಲರೂ ಒಂದು, ಹಿಂದೂ ಮುಸ್ಲಿಮರು ಒಂದು. ನಿಮ್ಮ ಕುಂಡಾಗಿ ತಂಬಿದ್ದವ್ರು ಎಲ್ಲರೂ ಭಾಷಣ ಮಾಡ್ರಿ, ಒಂದೊಮ್ಮವ್ರು ನೀವು ಹೋಗಿ. ಅವ್ರೇನಾರ ಮನುಷ್ಯತ್ವ ಇತ್ತು ಅಂದ್ರೆ ವಿಚಾರ ಮಾಡ್ರಿ. ಎಲ್ಲರೂ ವಿಚಾರ ಮಾಡ್ತಕ್ಕಂತ ಮಾತದ. 28-30 ಜನರೊಳಗ ತಪ್ಪು ಒಬ್ಬ ಮುಸಲ್ಮಾನರು ಏನು ಆಗ್ಬಾರ್ದು. ಬಟ್ಟಿ ಬಿಚ್ಚಾಕಿ ಮರ್ಮಾಂಗ ಚೆಕ್ ಮಾಡಿ ಶೂಟ್ ಮಾಡ್ತಾರ. ಯಾವ ಮನಸ್ಥಿತಿ ಇರ್ಬೋದು ಅವ್ರು ವಿಚಾರ ಮಾಡಬೇಕು. ನನಗೊಂದೊಂದ್ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿ ಮಾತು ನೆನಪರ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಮುಸ್ಲಿಮರು ಒಂದೇ ಕಡೆ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಮಾತು. ಸ್ನೇಹಿತರೆ, ದಯಮಾಡಿ ಈ ನೆಲ, ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠ ಹೇಳ್ಕೊಟ್ಟಂತ ಈ ನೆಲದಿಂದ ಬದಲಾವಣೆ ಪ್ರಾರಂಭ ಆಗಬೇಕು. ನಾವು ಹಿಂದೂಗಳು ಯಾರಿಗೂ ಅನ್ಯಾಯ ಮಾಡೋರಲ್ಲ, ನಾವು ಹೇಡಿಗಳಲ್ಲ. ನನಗೆ ವಿಶ್ವಾಸ ಇದೆ ಇದಕ್ಕೆ ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋ ತನಕ ನಮ್ಮ ಹೋರಾಟ ನಡೀತದ. ಇಂಥ ಜಿಹಾದಿ ಮನಸ್ಥಿತಿಗಳಿಗೆ 100ಕ್ಕೆ 100 ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿವಸಗಳಲ್ಲಿ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಕಣ್ಣುಗಳು ನೋಡಬೇಕು. ಏನು ಆ ಅಮಾಯಕರು ತಮ್ಮ ಕುಟುಂಬದ ಜೊತೆ ಪ್ರವಾಸಕ್ಕೆ ಹೋಗ್ಬೇಕಂತೇಳಿ ಹೋಗಿ ಏನು ಪ್ರಾಣ ಕೊಟ್ಟರಲ್ಲ, ಅವ್ರ ತಾಯಿ ತಂದೆಯರ ಮನಸ್ಥಿತಿ ಯಾವ ರೀತಿ ಆಗಿರ್ಬೋದು. ಹಾಗಾಗಿ ನಾನು ವಿಶ್ವಗುರು ಬಸವಣ್ಣನವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆ ಕುಟುಂಬದ ಜೊತೆ, ಆ 28 ಕುಟುಂಬದ ಜೊತೆ ಇಡೀ ಬಸವ ಕಲ್ಯಾಣದ ಮಹಾಜನತೆ, ಇಡೀ ಕರ್ನಾಟಕ ರಾಜ್ಯ, ಇಡೀ 130 ಕೋಟಿ ಜನ ಆ ಕುಟುಂಬದ ಜೊತೆ ನಾವು ಗಟ್ಟಿಯಾಗಿ ನಿಲ್ತೇವೆ. ಇವತ್ತೇನು ಅವ್ರ ಈ ಮನಸ್ಥಿತಿ ಏನ್ ತೋರ್ಸಾರಲ್ಲ, ನೀವು 28 ಮಂದಿ ಅಲ್ಲ 28,000 ಮಂದಿ ಹೊಡಿರಿ, ಮತ್ ನಾವು ಎದ್ದು ನಿಂದಿರ್ತೇವೆ. ನಾನೊಬ್ಬ ಶಾಸಕನಾಗಿ ನನಗೇನ್ ಅನಿಸ್ತಪ್ಪ ಈ ವಿಷಯಗಳನ್ನ ಏನ್ ಹೇಳ್ಬೇಕು ಅನಿಸ್ತ ಅಂದ್ರ, ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಬರ್ತಕ್ಕಂಥ ದಿನಮಾನದೊಳಗ ಏನು ನಮ್ಮ ಹಿಂದೂ ಹುಡುಗರಿಗೂ ಕೂಡ ನಾನು ಕರೆ ಕೊಡ್ತೀನಿ. ನೀವು ಏನಪ್ಪಾ ಅಂದ್ರ ಮದಿ ಮಾಡ್ಕೊಂಡ್ರೆ ನೀವು ಯಾರು ಆಪರೇಷನ್ ಮಾಡಿಸ್ಬೇಡ್ರಿ, 8 ಆಗ್ಲಿ 10 ಆಗ್ಲಿ 12 ಆಗ್ಲಿ ಮಕ್ಕಳು ಹಡಿತಕ್ಕಂತ ಕೆಲಸ ಮಾಡ್ರಿ ಅಂತ ಹೇಳಿ ನನಗೆ ಕರೆ ಕೊಡ್ಬೇಕಂತ ಹೇಳಿ ಒಂದೊಂದ್ಸಲ ನೋವಾಗ್ತದೆ. ನನಗೆ ನೋವಾಗ್ತದೆ ಒಂದ್ಸಲ. ಅದು ಏನಾಗ್ತದ ಅಲ್ಲಿ ನಾವ್ ಯಾರು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದಾಲಿ, ನಮ್ಗೆ 2 ಮಕ್ಕಳು ಸಾಕು, ನಮ್ಗೆ 3 ಮಕ್ಕಳು ಸಾಕು, ಇಲ್ಲ ಈ ಮನಸ್ಥಿತಿಯಿಂದ ಹೊರಗೆ ಬರ್ಬೇಕು. ಈ ದೇಶ ಉಳಿಬೇಕಂದ್ರೆ ಹೊರಗೆ ಬರ್ಬೇಕು, ಇಲ್ಲಾಂದ್ರೆ ಈ ದೇಶ ಉಳಿದಾಲಿಲ್ಲ. ಹಾಗಾಗಿ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಬಿಗಿಯಾದ ಕಾನೂನುಗಳು, ಈ ದೇಶ ಕಂಡಂತ ಗೃಹ ಮಂತ್ರಿಗಳು, ಪ್ರಧಾನಮಂತ್ರಿಗಳು 100ಕ್ಕೆ 100 ತೋತಾರಂತಕ್ಕಂಥ ವಿಶ್ವಾಸದೊಂದಿಗೆ ಆ ಕುಟುಂಬದ ಏನು ಕಣ್ಣೀರು, ಆ ದುಃಖ ಭರಿಸ್ತಕ್ಕಂಥ ಶಕ್ತಿ ವಿಶ್ವಗುರು ಬಸವಣ್ಣನವರು ಕೊಡ್ಲಿ ಅಂತ ಹೇಳಿ, ಆದಷ್ಟು ಆ ದುಃಖದಿಂದ ಕುಟುಂಬಗಳು ಹೊರಗೆ ಬರಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು.